ಹೇಗ್ ಅನಿಸ್ತು ಮಗಳು ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿದ್ದು? ಇವತ್ತು ಜನರ ಪ್ರೀತಿ ಗಳಿಸಿದ್ದಾರೆ, ಎಷ್ಟು ಖುಷಿ ಕೊಟ್ಟಿದೆ. ನನಗೆ ತುಂಬ ನಮಗೆಲ್ಲ ಇಡೀ ಫ್ಯಾಮಿಲಿಗೆ ಪ್ರೌಡ್ ಇದ್ದಾಳೆ. ಯಾಕೆಂದರೆ ಅವಳು ಹೇಗಿದ್ದಾಳೆ ಹಾಗೇ ಇದ್ಲು. ಮತ್ತು ಅವಳು ಎಲ್ಲರೂ ಹೇಳ್ದಂಗೆ ಅವಳು ಇದು ಮಾಡ್ತಿದ್ರು, ಅವಳನ್ನ ಡೌನ್ ಮಾಡೋಕ್ಕೆ ನೋಡ್ತಿದ್ರು. ಬಟ್ ಅವಳು ಅದನ್ನು ಸ್ಟ್ರಾಂಗಾಗಿ ತಗೊಂಡು ಇಷ್ಟು ದಿನ ಅಚೀವ್ ಒಂಥರ ಬೇರೆ ಥರದಲ್ಲಿ ಇಲ್ಲದೇ ಅವಳತನದಲ್ಲಿ ಅವಳು ಇದ್ದಾಳೆ. ಅದೇ ನಮಗೆ ಹೆಮ್ಮೆ. ನಿಮ್ಮ ಮನೆಗೆ ಯಾವ ಥರ ಶಕ್ತಿಯಾಗಿ ನಿಂತಿದ್ದಾಳೆ ನಾರಿ ಶಕ್ತಿ? ನಾರಿ ಶಕ್ತಿ ಅಂದರೆ ಇಲ್ಲ, ಅಂದರೆ ಫೈನಾನ್ಷಿಯಲ್ಲೇ ಆಗಲಿ, ಒಂದು ಇದು ಬೇಡ ಮಮ್ಮಿ, ಇದು ಈ ಥರ ಮಾಡೋಣ, ಮತ್ತು ತಮ್ಮನ ಎಜುಕೇಷನ್ ವೈಸ್ ಅವನ ತಮ್ಮನ್ನು ಅವಳು ಓದಿಸಿದ್ದಾಳೆ. ಅದು ನಮಗೆ ಹೆಮ್ಮೆ. ಓವರಾಲ್ ನಿಮ್ಗೆ ಯಾರು ಗೆಲ್ಬೇಕಂತ ಅನಿಸುತ್ತೆ? ನಮಗೆ ಹಂಗೆ ಅಷ್ಟೊಂದು ಗೊತ್ತಾಗ್ತಿಲ್ಲ. ಮುದ್ದಾಗಿ ಕಾಣಿಸ್ತಾ ಇದ್ರು ಮಗಳು, ಮುದ್ದಾಗಿ ರೆಡಿಯೋದಾಗ ನೀವು ತಾಯಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ರಿ ಅಂತ. ಇಲ್ಲ, ಪ್ರತಿಯೊಂದು ಅವಳು 24x7 ನೋಡುವಾಗ ಅವಳನ್ನ ಯಾವ ಥರ ಡ್ರೆಸ್ ಆಗಿದ್ದಾಳೆ, ಏನು ತಿನ್ಸಿದ್ದಾಳೆ ಅದೇ ನೋಡ್ತಾ ಇದ್ವಿ. ಪಾಪ ಅದು ಒಂದೇ ಒಂದು ಚಪಾತಿ ಹಾಕೊಂಡು ತಿಂತಾಯಿತ್ತು, ಅದನ್ನು ನೋಡ್ತಾ ಇದ್ವಿ. ಹರ್ಟ್ ಆಗಿದ್ದು ಅವ್ರಿಗೆ ನೋವಾಗಿದ್ದು ಯಾವ ಇನ್ಸಿಡೆಂಟ್ ನಿಮ್ಗೆ ನೋವು ಕೊಟ್ಟಿದೆ ಅಂತ? ಆ ಥರ ಏನು ಅನಿಸ್ತಾ ಇಲ್ಲ. ಅಂದರೆ ಅವಳು ಕಾಲು ಏಟಾಗಿದ್ದು ಒಂದು ಸ್ವಲ್ಪ ನೋವಾಯಿತು. ಬಟ್ ಕಲರ್ಸ್ ಕನ್ನಡ ಬಿಗ್ ಬಾಸ್ ಟೀಮ್ ಅವರು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅಪ್ಪಾಜಿ ಯಾವ ಥರ ಎಂಜಾಯ್ ಮಾಡ್ತಾಯಿದ್ರು? ಅವ್ರ ಅಪ್ಪನೂ ಅಷ್ಟೇ, ಅವರು 24x ಚೆನ್ನಾಗಿ ಮಾಡಿದ್ರು, ನೋಡ್ತಾ ಇದ್ರು. ಏನು ಹೇಳ್ತೀರಾ? ಇಲ್ಲ, ನನ್ನ ಮಗಳು ಚೆನ್ನಾಗಿ ಹಾಡು ಬಂದಿದ್ದಾಳೆ. ನಮಗೆ ತುಂಬ ಪ್ರೌಡು ಇದೆ. ಅವಳ ವ್ಯಕ್ತಿತ್ವನ ಎಲ್ಲೂ ಬಿಟ್ಟುಕೊಟ್ಟಿಲ್ಲ. ಅದೊಂದು ನಮಗೆ ತುಂಬ ಹೆಮ್ಮೆ ಇದೆ.